ಅವನು ಕ್ಯಾಚ್ ಹಾಕೊಡ್ರ. ಕಮಾನ್ ಇನ್ಸ್ಪೆಕ್ಟರ್. ಕಬಡ್ಡಿ ಕಬಡ್ಡಿ ತುಂಬಾ ಆಟ ಆಡ್ಸ್ಬಿಟ್ಟಲ್ಲ ನೀನು. ಇವತ್ತು ನಿನ್ನ ಜೀವನದ ಕೊನೆ ಆಟ. ಬಾ ಬಾ. ಲೋ ದಿನೇಶ, ಅವನ್ ಕೊಟೇಶನ್ ಫಿಕ್ಸ್ ಕಣೋ. ಖರಾಬ್ ನನ್ ಮಕ್ಕಳ್ರ, ಕೊಟೇಶನ್ ಫಿಕ್ಸ್ ಮಾಡೋದ್ ನೀವಲ್ಲ ಕಣ್ರು, ನಾನು. ನಿಂದು ಗೌರ್ಮೆಂಟ್ ಕೊಟೇಶನ್ ಕಣೋ, ಯೂಸ್ಲೆಸ್. ನಮ್ದು ಒರಿಜಿನಲ್. ಯಾರಿಗೆ ಯಾವ ಜಾಗದಲ್ಲಿ ಮುಹೂರ್ತ ಇಟ್ಟು ಎಲ್ಲಿ ಎಡೆ ಹಾಕ್ತೀವಿ ಅಂತ ಗೊತ್ತಾಯ್ತೇನೋ, ನಿನ್ಗೆ ಅವತ್ತೇ ಮುಹೂರ್ತ ಫಿಕ್ಸ್ ಮಾಡಿದ್ದೆ. ಏಯ್, ನಿಮ್ಮಪ್ಪನು ಹೀಗೆ ಕಾಕಿ ಹಾಕೊಂಡು ಹೆಗಾಡಿ ಸೈಲೆಂಟ್ ಮಲ್ಕೊಂಡ. ಈಗ ನನ್ನ ಏಯ್, ನಿಮ್ಮಪ್ಪನ್ ಕೊಂದವ್ರು ಯಾರು ಗೊತ್ತೇನೋ? ನಾನೇ ದೇವರಾಜ. ಕರ್ತವ್ಯನೇ ದೇವರು ಅಂತ ನಂಬ್ಕೊಂಡಿರೋ ಪವಿತ್ರವಾದ ಪೊಲೀಸ್ ರಕ್ಷಕ ಇದು. ನೀನು ಮುಗಿಸಿದ್ದೇನೆ, ನಮ್ಮಪ್ಪನ ಆತ್ಮ ಶಾಂತಿ ಸಿಗೋದು. ದಮ್ಮಿದೆ ಮಗನೇ, ನಿಮ್ಮಪ್ಪನ ಹಾಗೆ ನಿನ್ಗೂ ಗುಂಡಿಗೆ ಗಟ್ಟಿಯಾಗೇ ಇದೆ. ನಿಮ್ಮಪ್ಪ ನನಗೆ ಕಲಿಸಿರೋದು ನ್ಯಾಯ, ನೀತಿ, ಧರ್ಮದಿಂದ ಬಾಳೋದನ್ನ ಅಷ್ಟೇ. ಕಲಿಯುಗದ ಮೊದಲನೇ ಪಾಠನೇ ಕಲಿಸಿಲ್ವಲ್ಲೋ.
ನನ್ನ ದುನಿಯಾದಲ್ಲಿ ನಿನ್ನ ಎತ್ತಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಸೊ ಡಿಸ್ಮಿಸ್. ಬೇಡ ಬೇಡ ಅಂತ ಎಷ್ಟು ಸರಿ ಕೇಳ್ಕೊಂಡೆ, ಕೊನೆಗೂ ನನ್ನ ಮಾತು ಕೇಳಲಿಲ್ವಲ್ವೋ? ಈ ತರ ಎಷ್ಟೋ ಬಾಡಿಗಳು ನೋಡ್ಬಿಟ್ಟೆ ನನ್ನ ಜೀವನದಲ್ಲಿ. ನನ್ಗೇನು ಅನ್ಸ್ಲಿಲ್ಲ. ಆದ್ರೆ ನಿನ್ ನೋಡಿದಾಗ ಅದೇನೋ ಅನುಕಂಪ. ಯಾಕಂದ್ರೆ ನೀನ್ ನನ್ನ ಹಾಗಿದ್ಯಾ ನೋಡು. ನೀನ್ ಒಳ್ಳೆಯವನು, ನಾನು ಕೆಟ್ಟವನು. ನೀನ್ ಸಾಯ್ಬಾರ್ದಾಗಿತ್ತು. ತುಡುಕ್ಬಿಟ್ಟೆ. ನೋಡಿದ್ರ ಸರ್, ನಿಯತ್ತಿಗೆ ಸಿಕ್ಕ ಬೆಲೆ. ಸೂರ್ಯ ಸಮಾಧಾನ ಮಾಡ್ಕೊಳ್ಳಿ. ಓಕೆ, ತುಂಬಾ ಬೆಳೆದ್ಬಿಟ್ಟಲ್ಲ ನೀವು. ಎತ್ತುವಷ್ಟು ಧೈರ್ಯ ಬಂದ್ಬಿಟ್ಟು ಶುಕ್ರಾಣು ಕೊಲೆ ಮಾಡ್ತೀರಾ? ಬೇಡ ಶುಕ್ರಾಣ, ಸಾಯಿಸುವಷ್ಟು ಧೈರ್ಯ ಬಂದ್ಬಿಡ್ತೇನೋ ನಿಮ್ಗೆ? ಒಬ್ಬೊಬ್ಬರನ್ನ ಎತ್ಬಿಡ್ತೀನಿ. ಯಾವನು ಅವ್ನು ಕೊಲೆ ಮಾಡಿ? ಶುಕ್ರ, ಅವನು ನೇನೋ ಕೇಳ್ತೀಯ? ನನ್ನನ್ನು ಕೇಳು. ನಾನೇ ಕೊಲೆ ಮಾಡಿದ್ದು. ಏನೀಗ ಆಕ್ಸಿಡೆಂಟ್ ಅಂತ ಪ್ರೂವ್ ಆಗಿದೆ ನೋಡು. ಆದ್ರೂ ನೀನು ಅವನ್ನ ಕೊಲೆ ಮಾಡಬಾರ್ದಾಗಿತ್ತು ದೇವರಾಜ್. ಆಫ್ಟರ್ ಆಲ್ ನೀನು ಅರೆಸ್ಟ್ ಮಾಡ್ದ ಅನ್ನೋದಕ್ಕೋಸ್ಕರ ಅವನ್ನ ಕೊಲೆ ಮಾಡಬಾರ್ದಾಗಿತ್ತು. ಅವನ್ನ ಮಾತಾಡಿಸಿ ನಾವು ದಾರಿಗೆ ತರ್ಬೋದಾಗಿತ್ತು. ನಾನಿರ್ಲಿಲ್ವಾ? ಏನೋ ಶುಕ್ರ, ಇಷ್ಟೊಂದು ಎಕ್ಸೈಟ್ ಆಗ್ತಿದ್ಯಾ? ನೋಡೋಕೆ ನಿಂತರ್ನೇ ಇದೆ ನನ್ನ ಸೆಂಟಿಮೆಂಟಾ? ಶುಕ್ರ, ನಮ್ ಬಂದೇನಲ್ಲಿ ಸೆಂಟಿಮೆಂಟ್ಗೆ, ಸಂಬಂಧಕ್ಕೆ ಬೆಲೆ ಇಲ್ಲ ಅಂತ ನಿಮ್ಗೆ ಗೊತ್ತಿಲ್ವಾ? ನಮ್ ದುನಿಯಾದಲ್ಲಿ ಕೊಲೆ ಎಲ್ಲ ಮಾಮೂಲು. ನನ್ನ ಮೇಲೆ ಕೈ ಮಾಡಿದವ್ರನ್ನ ನಾನ್ ಯಾವತ್ತೂ ಸುಮ್ಮನೆ ಬಿಡೋದಿಲ್ಲ. ಪೇಟಾಕೋ. ನಾನೇನು ಅಂತ ನಿನಗೆ ಚೆನ್ನಾಗಿ ಗೊತ್ತು ದೇವರಾಜ್. ಹೇಳ್ದೆ ಮಾಡೋದು ನಿನ್ನ ವೀಕ್ ಪಾಯಿಂಟ್, ಹೇಳಿ ಮಾಡೋದು ನನ್ನ ಸ್ಟ್ರಾಂಗ್ ಪಾಯಿಂಟ್.
ಬಂದಿದ್ಯಾ? ಆರ್ತಿ ನಾನೇ. ನೀವು ಮಾತಾಡ್ಬೇಡಿ. ಈಗ ಉಳಿದಿರೋರು ನಾವಿಬ್ರು ಮಾತ್ರ. ನಮ್ಮ ಪ್ರಾಣನ ತೆಗೆದುಬಿಡು, ಆಗ ನೀನ್ ನೆಮ್ಮದಿಯಾಗಿರ್ಬಹುದು. ನೀವು ಮಾತಾಡ್ಬೇಡಿ, ಸುಮ್ಮನೆ. ಅನ್ಯಾಯವಾಗಿ ನಮ್ ಸೂರ್ಯನ್ ಕೊಂದ್ಬಿಟ್ಟೆಲ್ಲೋ. ಅವನೇನ್ ಅನ್ಯಾಯ ಮಾಡಿದ್ದ ನಿನ್ಗೆ? ನೀನು ರಾಕ್ಷಸ, ಪಾಪಿ, ಸಂಬಂಧಗಳ ಅರ್ಥ ಗೊತ್ತಿಲ್ಲದಿರೋ ಕಟಕ. ಅಪ್ಪ ಅಮ್ಮ ಅಣ್ಣ ತಂಗಿ ಜೊತೆ ಹುಟ್ಟಿ ಕಷ್ಟ ಸುಖನ್ ಹಂಚ್ಕೊಂಡಿದ್ದಿದ್ರೆ ಒಂದು ಜೀವದ ಬೆಲೆ ಏನು ಅಂತ ಗೊತ್ತಾಗ್ತಿತ್ತು. ನಿನ್ ಸ್ವಾರ್ಥಕ್ಕೋಸ್ಕರ ನಮ್ ಸೂರ್ಯನ್ ಬಲಿ ತಗೊಂಡ್ಬಿಟ್ಟೆಲ್ಲೋ. ನಿನ್ ಮನಸ್ಸತ್ರ ಹೇಗ್ ಬಂತು? ಮನಸ್ಸು ಅನ್ನೋದಿದ್ಯಾ ನಿನ್ಗೆ? ಹೃದಯ ಇದೆಯೇನೋ ನಿನ್ಗೆ? ಮನುಷ್ಯನ ನೀನು? ಆರ್ತಿ, ಅವನ ಬರಕ್ ಹೇಳಿದ್ ನಾನೇ. ಏನು? ನೀವು ಅವನ್ನ ಬರಕ್ ಹೇಳಿದ್ರ? ನಾನೇ. ನಮ್ಮಿಬ್ರ ಸಾಯಿಸ್ಬಿಡ್ಲಿ ಅಂತನಾ? ಅದನ್ ಬಿಟ್ಟು ಇನ್ನೇನ್ ಮಾಡ್ತಾನೆ? ಸಾಯಿಸ್ತೇನು? ಬಾ ಸಾಯಿಸು. ಸೂರ್ಯನ್ ಕೊಂದ ಹಾಗೆ ನಮ್ಮನ್ನು ಕೊಂದಾಕ್ಬಿಡು. ಅವನು ಸೂರ್ಯ ಅನ್ಕೊಂಡ್ರ? ಹೌದು.